ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳು ನಿರಂತರವಾಗಿ ತಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸ್ತಾ ಇರ್ತವೆ. ಈ ರೀತಿ ಗ್ರಹಗಳು ಚಲಿಸುವಾಗ ಅವು ಇತರ ಗ್ರಹಗಳೊಂದಿಗೆ ಸೇರಿಕೊಂಡು ಕೆಲವೊಂದು ಶಕ್ತಿಶಾಲಿ ರಾಜಯೋಗಗಳನ್ನು ರೂಪಿಸ್ತಾ ಇರ್ತವೆ. ಅದೇ ರೀತಿ ಜುಲೈ ತಿಂಗಳಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ. ಜ್ಯೋತಿಷ್ಯದಲ್ಲಿ ಗಜಕೇಸರಿ ಯೋಗ ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟಿದೆ. ಈ ಯೋಗ ಜುಲೈ 14ರಂದು ಗುರು ಮತ್ತು ಚಂದ್ರನ ಸಂಯೋಜನೆಯಿಂದ ರೂಪುಗೊಳ್ತಾ ಇದೆ. ಈ ಶುಭ ಯೋಗವು ಕೆಲವು ರಾಶಿಗಳಿಗೆ ಸಂಬಂಧಪಟ್ಟಂತಹ ಜನರ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಅದೃಷ್ಟವನ್ನ ತರುತ್ತೆ. ಗುರು ಮತ್ತು ಚಂದ್ರನ ಸ್ಥಾನ ಅನುಕೂಲಕರವಾಗಿದ್ದರೆ ಅಂತಹ ರಾಶಿಯವರು ಸಂಪತ್ತು, ಸೌಲಭ್ಯ ಮತ್ತೆ ಸೌಕರ್ಯಗಳನ್ನು ಅನುಭವಿಸ್ತಾರೆ. ಹಾಗಾದ್ರೆ ಗುರುವಿನ ಅನುಗ್ರಹವನ್ನ ಪಡೆಯುವಂತಹ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೇಷರಾಶಿಯವರಿಗೆ ಗುರು ಅನಿರೀಕ್ಷಿತ ಫಲಗಳನ್ನು ಕೊಡ್ತಾನೆ. ಜುಲೈ 14ರಿಂದ ಮೇಷರಾಶಿಯವರ ಆರ್ಥಿಕ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತವೆ. ಅದೃಷ್ಟ ಎಲ್ಲ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಹಿಂಬಾಲಿಸುತ್ತೆ. ಮನೆ ಅಥವಾ ವಾಹನವನ್ನು ಖರೀದಿಸಲು ನೀವು ಅವಕಾಶಗಳನ್ನು ಪಡ್ಕೊತೀರಾ. ಕೆಲವು ಕೆಲಸ ಮಾಡ್ತಾ ಇರತಕ್ಕಂತಹ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಕಾರವನ್ನು ಪಡ್ಕೊತಾರೆ. ಇದು ವೃತ್ತಿ ಜೀವನದ ಪ್ರಗತಿಯನ್ನು ಕೂಡ ತರುತ್ತೆ. ಜೊತೆಗೆ ಆರೋಗ್ಯ ಗಮನಾರ್ಹವಾಗಿ ಸುಧಾರಣೆಯನ್ನು ಕಾಣುತ್ತೆ. ಕುಟುಂಬ ಜೀವನ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರುತ್ತೆ. ಬಹು ನಿರೀಕ್ಷಿತ ಆಸೆಗಳು ಈಡೇರುವಂತಹ ಸಮಯ ಇದಾಗಿರುತ್ತೆ. ಕೆಲಸದಲ್ಲಿ ಇರೋರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ. ಗುರುವಿನ ಅನುಗ್ರಹದಿಂದ ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ. ಅಲ್ಲದೆ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ. ಮನೆಯಲ್ಲಿ ಶಾಂತಿಯುತ ವಾತಾವರಣ ನಿಮ್ಮ ಸಂತೋಷ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತೆ. ಅಲ್ಲದೆ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಿಕೊತೀರಾ. ಹಾಗೆ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಕೂಡ ಇದು ಸರಿಯಾದಂತಹ ಸಮಯವಾಗಿರುತ್ತೆ. ಈಗ ಕಟಕ ರಾಶಿ. ಗಜಕೇಸರಿ ರಾಜಯೋಗದಿಂದಾಗಿ ಕಟಕ ರಾಶಿಯವರಿಗೆ ಹಲವು ಲಾಭಗಳು ದೊರೀತವೆ. ಕಟಕ ರಾಶಿಯ ಲಗ್ನದಲ್ಲಿ ಈ ಶುಭ ಯೋಗ ರೂಪುಗೊಳ್ತಾ ಇದೆ. ಹಾಗಾಗಿ ಈ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನು ಅನುಭವಿಸ್ತಾರೆ. ಈ ಸಮಯದಲ್ಲಿ ಅನೇಕ ಆಸೆಗಳು ಈಡೇರ್ತವೆ. ಶತ್ರುಗಳು ಮತ್ತು ಸಾಲದ ಸಮಸ್ಯೆಗಳು ನಿವಾರಣೆಯನ್ನು ಕಾಣ್ತವೆ. ಈ ಯೋಗದಿಂದ ನಿಮ್ಮ ಆದಾಯ ಗಮನಾರ್ಹವಾಗಿ ಸುಧಾರಣೆಯನ್ನು ಕಾಣುತ್ತೆ. ಆರ್ಥಿಕ, ವೈಯಕ್ತಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೊನೆಗೊಳ್ತವೆ. ಗುರುದೇವ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರ್ತಾನೆ. ಮದುವೆಯಾಗದವರಿಗೆ ಸೂಕ್ತ ವರ ಸಿಗುವ ಸಾಧ್ಯತೆ ಇದೆ. ವೃತ್ತಿ ಜೀವನದಲ್ಲಿ ನೀವು ಬಡ್ತಿಯನ್ನು ಪಡೆಯುವ ಪ್ರಮೋಷನನ್ನು ಪಡೆಯುವ ಸಾಧ್ಯತೆ ಇದೆ. ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಸಂಬಳ ಹೆಚ್ಚಳವಾಗುತ್ತೆ. ಹಾಗೆ ಅನೇಕ ಸಮಸ್ಯೆಗಳು ಈ ಸಮಯದಲ್ಲಿ ಕೊನೆಗೊಳ್ತವೆ. ಈಗ ತುಲಾರಾಶಿಯವರಿಗೆ ಕೂಡ ಇದು ಸುವರ್ಣಾವಧಿ. ಗಜಕೇಸರಿ ಯೋಗದ ಶುಭ ಪ್ರಭಾವದಿಂದಾಗಿ ತುಲಾರಾಶಿಯವರು ತಮ್ಮ ಆದಾಯದಲ್ಲಿ ಗಮನಾರ್ಹವಾದಂತಹ ಹೆಚ್ಚಳವನ್ನು ನೋಡ್ತಾರೆ. ಹಾಗೆ ಹಠಾತ್ತನೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ. ಉದ್ಯಮಿಗಳು ಹೊಸ ಬೆಳವಣಿಗೆ ಮತ್ತು ಹೊಸ ಸ್ಥಳಗಳಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಲು ಅವಕಾಶಗಳನ್ನು ಪಡ್ಕೊತಾರೆ. ಆರೋಗ್ಯ ಗಮನಾರ್ಹವಾಗಿ ಸುಧಾರಣೆಯನ್ನು ಕಾಣುತ್ತೆ. ಹಾಗೆ ಈ ಹೊಂದಾಣಿಕೆ ಕುಟುಂಬ ಸಂಬಂಧಗಳನ್ನು ಸುಧಾರಿಸುತ್ತೆ. ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಸುಧಾರಣೆಯನ್ನು ಕಾಣುತ್ತೆ. ಗುರುವಿನ ಕೃಪೆಯಿಂದ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತೆ. ಇದರಿಂದ ಕಠಿಣ ಸಂದರ್ಭಗಳಲ್ಲಿಯೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಹಾಗೆ ಕೆಲಸದಲ್ಲಿ ಇರೋರಿಗೆ ಬಡ್ತಿ ಅಥವಾ ನೀವು ಬಯಸಿದಂತಹ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಈಗ ವೃಶ್ಚಿಕ ರಾಶಿ. ಗಜಕೇಸರಿ ರಾಜಯೋಗವು ವೃಶ್ಚಿಕ ರಾಶಿಯವರಿಗೆ ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಈ ಅವಧಿಯಲ್ಲಿ ನೀವು ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇದೆ. ಅಲ್ಲದೆ ನೀವು ಅನೇಕ ಆಸೆಗಳನ್ನು ಈಡೇರಿಸಿಕೊಳ್ತೀರಾ. ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವ ವೃಶ್ಚಿಕ ರಾಶಿಯವರಿಗೆ ಇದು ತುಂಬ ಅನುಕೂಲಕರವಾದಂತಹ ಸಮಯ. ಈ ಅವಧಿಯು ಅನೇಕ ಮೂಲಗಳಿಂದ ಆದಾಯವನ್ನು ತರುತ್ತೆ. ಹಾಗೆ ಅವಿವಾಹಿತರ ತಮ್ಮ ಬಹಳ ಸಂಗಾತಿಯನ್ನು
ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇದು ಸರಿಯಾದಂತಹ ಸಮಯ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಸುಧಾರಣೆಯನ್ನು ಕಾಣುತ್ತೆ. ವ್ಯಾಪಾರಸ್ಥರು ಹೊಸ ಒಪ್ಪಂದಗಳ ಮೂಲಕ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ನಿಮ್ಮ ಅನೇಕ ಪ್ರಯಾಣ ಪ್ರಯೋಜನವನ್ನು ತರುತ್ತೆ. ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದ್ದಂತಹ ನಿಮ್ಮ ಹಣ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತೆ. ಹಾಗೆ ವಿವಿಧ ಚಟುವಟಿಕೆಗಳಲ್ಲಿ ನೀವು ಉತ್ಸಾಹದಿಂದ ಭಾಗವಹಿಸ್ತೀರಾ. ಈಗ ಕನ್ಯಾ ರಾಶಿ. ಗಜಕೇಸರಿ ಯೋಗದಿಂದಾಗಿ ಕನ್ಯಾ ರಾಶಿಯವರು ಸಂತೋಷ ಮತ್ತು ನೆಮ್ಮದಿಯನ್ನು ಅನುಭವಿಸ್ತಾರೆ. ತಿಂಗಳ ಕೊನೆಯ ದಿನಗಳಲ್ಲಿ ಕನ್ಯಾ ರಾಶಿಯವರು ಮಾಡುವ ಪ್ರತಿಯೊಂದು ಕಾರ್ಯಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡ್ತವೆ. ಈ ಶುಭ ಯೋಗದಿಂದಾಗಿ ಹೊಸ ಆಸ್ತಿಗಳನ್ನು ಖರೀದಿಸಬಹುದು. ಅಲ್ಲದೆ ವೃತ್ತಿ ಜೀವನದ ಬೆಳವಣಿಗೆಯನ್ನು ಕೂಡ ನೀವು ಮಾಡ್ಕೋಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ತಂದುಕೊಡ್ತವೆ. ಗುರುವಿನ ಅನುಗ್ರಹದಿಂದ ಈ ಸಮಯದಲ್ಲಿ ಮಾಡುವ ಎಲ್ಲ ಯೋಜನೆಗಳು ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡ್ತವೆ. ಕೆಲಸದಲ್ಲಿ ನೀವು ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡ್ಕೋತೀರಾ. ಇದು ನಿಮ್ಮ ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ಕೂಡ ಮುಂದೆ ತಂದುಕೊಡುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.